ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೋಹನದಾಸ್ ಕರಮ್ಚಂದ್ ಗಾಂಧಿ ಮಳ್ಳ, ಜವಾಹರ್ಲಾಲ್ ನೆಹರು ಕಳ್ಳ. ಇವರೇನು ಮಾಡಿದ್ರು, ಭಾರತ ಮಾತೆ ಪಾರ್ವತಿ, ಈಶ್ವರನ ಹೆಂಡ್ತಿನ ಪಾರ್ವತಿ ಅಂತೀವಿ. ಪಾರ್ವತಿ ಯಾವಾಗ ರಾಕ್ಷಸನ ಸಂಹಾರ ಮಾಡಬೇಕು, ತ್ರಿಶೂಲ ಖಡ್ಗ ಎಲ್ಲ ಎತ್ಕೊಂಡು ಹೋಗಿ ಮಾಡ್ತಾರೆ. ಹಾಗಾಗಿ ದುರ್ಗೆ ಅಂತ ಕರಿತೀವಿ. ಈಕೆನ ಭಾರತ ಮಾತೆ ಅಂತ ಕರೆದಿದ್ವಿ. ಈಕೆ ಗಂಡ ಆಗ ಸಾಧ್ಯನ? ಮಹಾತ್ಮ ಗಾಂಧಿ ಚಿತ್ ಮನುಷ್ಯನು, ಟಾಲೆಸ್ಟ್ ಲೀಡರ್ ಅಂತ ಕರೆಯೋಣ ಅಂತ ಹೇಳಿದೆ. ಬನ್ನಿ, ಈತ ಅನೇಕ ತಪ್ಪುಗಳನ್ನ ಮಾಡಿದ್ದಾರೆ ಏನಂದರೆ, ನಮ್ಮ ಚರಿತ್ರೆಯನ್ನು ಹೊಸದಾಗಿ ಬರಿಬೇಕಾಗತ್ತೆ. ಒರಿಜಿನಲ್ ಇರುತ್ತೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಒಂದು ವಿಷಯ ತೊಗೊಂಡು ಮಾಡಬೇಕು ಅಂದರೆ ನೋಡಿ, ನಾವು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಇದನ್ನು ಮಾಲತಿ ಮೇಡಮ್ ಅವ್ರು ಹೇಳ್ತಾ ಇದ್ದೀನಿ, ವಿಡಿಯೋನಲ್ಲಿ ಹುಡುಕಿ ಇದನ್ನು ನಮ್ಮ ಮುಂದಿನ ಎಪಿಸೋಡ್ ನಂಬರ್ ಕೊಟ್ಬಿಟ್ಟು ಹಾಕಿ ಅದರ ಹಾಡನ್ನ. ಅದನ್ನು ಟೆಕ್ಸ್ಟನ್ನೇ ಚೇಂಜ್ ಮಾಡಿಬಿಟ್ರು ಮಹಾತ್ಮ ಗಾಂಧಿ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಇರೋದನ್ನು ರಘುಪತಿ ರಾಘವ ರಾಜ ಈಶ್ವರ ಅಲ್ಲಾ ತೇರೋ ನಾಮ್ ಅಂದ್ಬಿಟ್ರು. ಈ ಈಶ್ವರ ಅಲ್ಲ ಎಲ್ಲಿಂದ ಬಂದ? ನಮ್ಮದು ಹಿಂದೂ ದೇಶ. ಏನು ಅಂದರೆ ಅವ್ರು ಬೇಳೆಕಾಳು ಬೇಯಿಸ್ಬೇಕಿತ್ತು, ಹಾಗಾಗಿ ಈಶ್ವರ ಅಲ್ಲ ತೇರೋ ನಾಮ್ ಅಂದರು. ಇದು ಮಾಡಿದ್ದು ಮೊದಲನೇ ತಪ್ಪು. ಎರಡನೇ ತಪ್ಪು ಏನು ಮಾಡಿದ್ರು ಅಂತ ಹೇಳ್ತೀನಿ ಬನ್ನಿ. ಎಲ್ಲ ದೇವಸ್ಥಾನಗಳಲ್ಲಿ ಹೋಗ್ಬೇಕಾದ್ರೆ ಬಿರ್ಲಾ ಮಂದಿರ ಬಗ್ಗೆ ಹೇಳಲೇಬೇಕು. ದೆಹಲಿನಲ್ಲಿರೋದು ಬಿರ್ಲಾ ಮಂದಿರಲ್ಲೇ ಮಹಾತ್ಮ ಗಾಂಧಿಯನ್ನು ಕೊಂದಿದ್ದು. ಆ ದೃಷ್ಟಿಯಿಂದ ಬಿರ್ಲಾ ಮಂದಿರಗಳಲ್ಲಿ ಹೋಗ್ಬೇಕಾದ್ರೆ ರಘುಪತಿ ರಾಘವ ರಾಜಾರಾಮ್ ಈಶ್ವರ ಅಲ್ಲಾ ತೇರೋ ನಾಮ್ ಅಂತ ಹೇಳ್ತಿದ್ರು. ಓಕೆ, ದೇವಸ್ಥಾನಗಳಲ್ಲಿ ಮಾತ್ರ ಹೇಳೋರು, ಮಸೀದಿಗಳಲ್ಲಿ ಹೇಳ್ತಿರ್ಲಿಲ್ಲ. ಇದನ್ನು ಕ್ವಶನ್ ಮಾಡಿದ್ದು ನಾಥರಾಮ್ ಗೋಡ್ಸೆ. ಇದು ಮೋಸ ಅಲ್ವಾ? ನಮ್ಮ ಮುಂದೆ ಪ್ರಶ್ನೆ ಬರುತ್ತೆ. ಇದು ನ್ಯಾಯ ಅನ್ಯಾಯ ಸರಿನೋ ತಪ್ಪ ವಿವೇಚನೆ ಬಿಡ್ತೀನಿ. ಬಟ್ ತಿಳ್ಕೊಳ್ಳಿ, ಇದು ಏನು ಅಂತಂದರೆ, ಹೀಗೆ ಮಾಡ್ತಾ 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 ಏನಾಯಿತು, ಬ್ರಿಟಿಷರಿಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 33 ಕೋಟಿ ಜನಕ್ಕೆ ಊಟ ಹಾಕೋಕ್ಕಿಲ್ಲ, ಓಡೋದ್ರವರು. ಅಂಥ ಟೈಮಲ್ಲಿ ಕುರ್ಚಿಯೊಳಗೆ ಬಂದು ಕೂತಿದ್ದು ನೆಹರು. 17 ವರ್ಷ ಮುಖ್ಯಮಂತ್ರಿ ಆದರು. ಈ ಥರ ಇದ್ದಾಗ ಇವರು ನಾವು ಸ್ವಾತಂತ್ರ್ಯ ತಂದು ಕೊಟ್ವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡಿದಾಗ ಬನ್ನಿ, ಇನ್ನೂ ಅನೇಕ ವಿಷಯಗಳನ್ನ ಹೇಳಬೇಕಾಗುತ್ತೆ. 64ನೇ ಇಸ್ವಿನಲ್ಲಿ ನೆಹರು ಸಾಯ್ತಾರೆ. ನೆಹರು ಸತ್ತೋದ್ರೆ ಮಹಾತ್ಮ ಗಾಂಧಿ 1900 ಸ್ವಾತಂತ್ರ್ಯ ಬಂದಾಗಲೇ ನಾಥರಾಮ್ ಗೋಡ್ಸೆ ಗುಂಡಿಟ್ಟು ಹೊಡಿತಾರೆ. ಮಹಾತ್ಮ ಗಾಂಧಿ ಸತ್ತೋಗ್ತಾರೆ. ಅವ್ರನ್ನ ಸತ್ತೋದ್ರ ಸಮಾಧಿನ ರಾಜ್ಘಾಟ್ ಅಂತ ಮಾಡಿದ್ದಾರೆ. ರಾಜ್ಘಾಟ್ಗೆ ಹೋದರೆ ತುಂಬ ಚೆನ್ನಾಗಿದೆ, ಅದು ಒಳ್ಳೆ ಪಾರ್ಕ್ ಮೇಂಟೈನ್ ಮಾಡಿದ್ದಾರೆ. ಹೋಗಂತ ಅರ್ಧ ಗಂಟೆ ಕೂತ್ಕೋಬೋದು. ಗಾಂಧಿ ಜಯಂತಿ ದಿವಸ ಮತ್ತು ಜನವರಿ 30 ಆತ ಸತ್ತು ಗುಂಡು ಹೊಡಿಸಿದ್ದು, ಅವತ್ತೇನೋ ವಿಶೇಷ ಪೂಜೆಗಳು ಭಜನೆಗಳೆಲ್ಲ ಮಾಡ್ತಾರೆ. ಅಲ್ಲಿ ಬೇರೆ ದೇಶದ ಪ್ರತಿನಿಧಿಗಳು ಬಂದರೆ, ಯಾವ್ದಾದ್ರು ಬೇರೆ ದೇಶದ ಪ್ರಧಾನಮಂತ್ರಿ ಆಗಲಿ ಬೇರೆ ದೇಶದ ಅಧ್ಯಕ್ಷರು ಬಂದರೆ ಅದು ನೋಡ್ಕೊಂಡು ಬರ್ತಾರೆ. ಅಲ್ಲಿ ಹೂಗಳನ್ನ ಮಾಡೋದು, ಒಂದು ರೆಸ್ಪೆಕ್ಟ್ ಕೊಡೋಕ್ಕೆ ಪದ್ಧತಿ ಇದೆ. ಓಕೆ, ಇದು ಓಕೆ ಅಂತ ಒಪ್ಕೋಬೋದು, ಒಲ್ಲದ ಮನಸ್ಸಿಂದ ಒಪ್ಕೋಬೋದು. ಆದರೆ ಇದನ್ನು ರಾಜ್ಘಾಟ್ ಅಂತ ಕರೆದ್ರು. ಈ ಮಳ್ಳನಿಗೆ ಇದು ಮಾಡಿಬಿಟ್ರು. ಕಳ್ಳ ಇದ್ದಲ್ಲ ಇವನು ಸತ್ತು ಹೋದ 1964ನೇ ಇಸ್ವಿನಲ್ಲಿ. ಈತನಿಗೆ ಸಮಾಧಿ ಮಾಡಿದ್ರು ಡೆಲ್ಲಿನಲ್ಲಿ. ಸರ್ಕಾರನೂ ಅವ್ರದ್ದೇ, ಎಲ್ಲ ಅವ್ರದ್ದೇ ಇತ್ತು. ಇವರು ಪ್ರೈವೇಟ್ ಪ್ರಾಪರ್ಟಿ ಥರ ನೋಡ್ಕೊಂಬಿಟ್ರು ದೇಶನ. ಅದು ದುರಂತ ಎಲ್ಲ ಆಯಿತು ಅಂತ ಹೇಳ್ತೀನಿ ಬನ್ನಿ. ನೀವು ಈ ಒಪಿನಿಯನ್ ಬರ್ತೀರಾ ಅನ್ನೋ ಭಾವನೆ ನಂದು. ಬರಲ್ಲ ಅಂತ ನಿಮ್ಗೇನು ಅನ್ಸುತ್ತೆ ಅದನ್ನು ಯೂಟ್ಯೂಬ್ ಚಾನಲ್ ಇದರಲ್ಲೇ ಕಮೆಂಟ್ ಬಾಕ್ಸಲ್ಲಿ ಹಾಕೋಬೋದು. ಏನಾಯಿತು, ಜವಾಹರ್ಲಾಲ್ ನೆಹರುಗೂ ಒಂದು ಸಮಾಧಿ ಮಾಡಿದ್ರು, ಜಾಗ ಕೊಟ್ಬಿಟ್ಟು. ಅದನ್ನು ನೋಡಿ ಶಾಂತಿವನ ಅಂತ ಕರೆದ್ರು. ಓಕೆ, ಶಾಂತಿವನಕ್ಕೆ ಹೋಗಿ ನಾವೆಲ್ಲ ನೋಡಿದ್ದೀವಿ, ಜವಾಹರ್ಲಾಲ್ ನೆಹರು ಸಮಾಧಿಯನ್ನು ನೋಡ್ಕೊಂಬಂದಿದ್ವಿ. ಇದಾದ ನಂತರ ಬನ್ನಿ, ಇಂದಿರಾ ಗಾಂಧಿ ಸತ್ತೋದ್ರು. ಇಂದಿರಾ ಗಾಂಧಿ ಸತ್ತೋದ್ರು ಅಂದರೆ ಆಕೆ ಮಾಡಿದ್ದುಣ್ಣೋ ಮಾರಾಯ ಏನು ಅಂತಂದರೆ, ನಮ್ಮದೇ ದೇಶದ ಹಿಂದೂಗಳಾಗಿರ್ತಕ್ಕಂಥ ಸಿಖ್ಖರಲ್ಲೇ ಗುರುದ್ವಾರದ ಮೇಲೆ ಆರ್ಮಿ ಬಿಟ್ಟು ಸೈನ್ಯವನ್ನು ಬಿಟ್ಟು ಆಕ್ರಮಣ ಮಾಡಿಸ್ತಾಳೆ. ಅದೇನಾಗುತ್ತೆ, ಗುರುದ್ವಾರ ನಾಶ ಆಗೋಗುತ್ತೆ. ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿರೋದು ಇವಾಗೆಲ್ಲ ಹೋಗಿ ನೋಡ್ಕೊಂಬಂದ್ರೆ ಗೊತ್ತಾಗತ್ತದು. ಅಮೃತ್ಸರಲ್ಲಿ ಅಮೃತ್ಸರ ಅಟ್ಯಾಕ್ ಮಾಡಿದಾಗ ಅದೇನಾಗುತ್ತೆ, ಸಿಖ್ಖರು ರೊಚ್ಚಿಗೆದ್ದುಬಿಡ್ತಾರೆ. ಆ ರೊಚ್ಚಿಗೆದ್ದಂಥ ಸಿಖ್ಖರು ಏನು ಮಾಡ್ತಾರೆ, ಅವಳು ಬಾಡಿ ಗಾರ್ಡ್ ಆಗಿರ್ತಾರೆ, ಅವರಿಬ್ಬರೇ ಗುಂಡಿಟ್ಟು ಸಾಯಿಸೋದು. ಇದು ಸರಿನೋ ತಪ್ಪು ಅಂತ ಯೋಚನೆ ಮಾಡಿದಾಗ ಅನೇಕರ ಬಾಯಲ್ಲಿ ಸರಿ ಅಂತಲೇ ಬರುತ್ತೆ, ತಪ್ಪು ಅಂತಲೇ ಬರುತ್ತೆ. ಇದು ಡೆಮಾಕ್ರಸಿ. ಪ್ರತಿಯೊಬ್ಬರಿಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ಪ್ರತಿಯೊಬ್ಬರು ಸಹ ಅವ್ರದ್ದೇ ಆದ ಅಭಿಪ್ರಾಯಗಳಿಗೆ ಬಂದು ಸ್ವತಂತ್ರವಾದ ನಿರ್ಧಾರ ತಗೋಬೋದು. ಆ ದೃಷ್ಟಿಯಿಂದ ಇದನ್ನು ಇಲ್ಲಿಗೆ ಬಿಡ್ತಾ ಇದೆ. ಸರಿ ತಪ್ಪು ನಿಮ್ಮ ವಿವೇಚನೆ ಬಿಡ್ತೀವಿ. ಏನು ಅಂತಂದರೆ, ಇಂಥ ಇಂದಿರಾ ಗಾಂಧಿಗೆ ಕೊಲೆ ಆಗುತ್ತೆ. ಕೊಲೆ ಆದಾಗ ಅವಳಿಗೂ ಸಹ ಸಮಾಧಿ ಮಾಡ್ತಾರೆ. ಆ ಸಮಾಧಿನ ಏನು ಮಾಡ್ತಾರೆ ನೋಡಿ, ಶಕ್ತಿ ಸ್ಥಳ ಅಂತ ಹೆಸರಿಡ್ತಾರೆ. ಹೀಗೆ ನೆಹರುಗೆ ಮಹಾತ್ಮ ಗಾಂಧಿಗಿಟ್ಟರು, ಮೋಹನ್ಲಾಲ್
ಕರ್ಮಚಂದ್ ಗಾಂಧಿಗಿಟ್ಟರು, ಆನಂತರ ಜವಾಹರ್ಲಾಲ್ ನೆಹರುಗಿಟ್ಟರು ಕಾಸ್ಟ್ ಲೀಡರ್ಗೆ. ನೆಕ್ಸ್ಟ್ ಅವಳ ಮಗಳು ಇಂದಿರಾ ಗಾಂಧಿಗೂ ಸಮಾಧಿ ಮಾಡಿದ್ರು, ಅದಕ್ಕೆ ಶಕ್ತಿ ಸ್ಥಳ ಅಂತ ಹೆಸರಿಟ್ಟರು. ಇದನ್ನು ಕಾಂಗ್ರೆಸ್ನವರೆಲ್ಲ ಹೋಗಿ ಅವಳು ಗುಂಡಿಟ್ಟು ಹೊಡೆದಿದ್ದ ದಿವಸ ಹೋಗಿ ಹೂನಾರ ಹಾಕ್ತಾರೆ. ಇದೇನೋ ಒಂದು ಬಿಲ್ಡಪ್ ತಗೋತಾರೆ, ನಾ ಜಾಸ್ತಿ ಲಾಯಲ್ಲು, ನಾ ಜಾಸ್ತಿ ನಂಬಿಕಸ್ಥ, ಕಾಂಗ್ರೆಸ್ಗೆ ನಾ ಜಾಸ್ತಿ ನಂಬಿಕಸ್ಥ ಅಂತ ತೋರಿಸೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಇದಾದ ನಂತರ ಬನ್ನಿ, ಈಕೆ ಮಗ ರಾಜೀವ್ ಗಾಂಧಿ ಅಂತ ಅಂದ್ಬಿಟ್ಟು ಆತ ವಿಮಾನದಲ್ಲಿ ಪೈಲಟ್ ಆಗಿರ್ತಾನಂತೆ. ಅದೆಲ್ಲೋ ಬೇರೆ ದೇಶದಲ್ಲಿ ಎಲ್ಲೋ ಮೋಜು ಮಸ್ತಿ ಮಾಡ್ಬೇಕಾದ್ರೆ ಯಾವುದೋ ಹೆಣ್ಣಿನ ಜೊತೆ ಸಂಪರ್ಕ ಆಗುತ್ತೆ, ಅವ್ರನ್ನೇ ಮದುವೆ ಆಗ್ತಾನೆ. ಸೋನಿಯಾ ಗಾಂಧಿ ಅಂತ ಎಲ್ಲೋ ಓದಿದ ನೆನಪು ಸೋಷಿಯಲ್ ಮೀಡ್ಯಾದಲ್ಲಿ ಇರಲಿ, ಯಾರಾದರೂ ಇದನ್ನು ರೆಕ್ಟಿಫೈ ಮಾಡಿ ತಿದ್ದಬೋದು, ತಿದ್ದುಕೊಳ್ಳೋಕೆ ರೆಡಿ ಇದ್ದೀವಿ ನಾವು. ಏನು ಅಂದರೆ ರಾಜೀವ್ ಗಾಂಧಿ ಸತ್ತೋಗ್ತಾರೆ. ರಾಜೀವ್ ಗಾಂಧಿ ಸತ್ತೋಗಿದ್ದು ಒಂದು ದುರಂತ ಮತ್ತು ಹಿಸ್ಟ್ರಿನಲ್ಲಿ ಸತ್ಯವನ್ನು ಮರೆಮಾಚಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಶ್ರೀಲಂಕಾದಲ್ಲಿ ಹಿಂದೂಗಳಿದ್ದಾರೆ. ಹಿಂದೂಗಳು ಅಂತಂದರೆ ತಮಿಳ್ನಾಡು ಭಾಳ ಹತ್ತಿರ, ಅದು 15-20 ಕಿಲೋಮೀಟ್ರ್ ದೂರದಲ್ಲಿದೆ ಶ್ರೀಲಂಕಾ ಪ್ರದೇಶ. ರಾಮಸೇತು ಬರುತ್ತೆ. ರಾಮಸೇತುನ ಇದೇ ಕಾಂಗ್ರೆಸ್ನವ್ರ ಕಾಲ್ಪನಿಕ, ರಾಮ ಇರಲಿಲ್ಲ, ರಾಮ ಬರೀ ಕಾಲ್ಪನಿಕ ವ್ಯಕ್ತಿ, ರಾಮಸೇತು ಇರಲಿಲ್ಲ. ಅಲ್ಲಿ ರಸ್ತೆ ಮಾಡಬೇಕು ಅದೇನೇನೋ ಹೇಳಿದ್ರು. 24 ಜನ ಲಾಯರ್ಗಳ್ದ ಒಂದು ಟೀಮ್ ಮಾಡಿಬಿಟ್ಟಿದ್ರು. ರಾಮ ಇರಲೇ ಇಲ್ಲ, ನಮ್ಮ ಆಸೆ, ನಂಬಿಕೆ, ವಿಶ್ವಾಸ ದ್ರೋಹ ಆಯ್ತಿಲ್ಲಿ. ಏನಾಗುತ್ತೆ, ಇಂಥ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಅಲ್ಲಿ ಶ್ರೀಲಂಕಾದಲ್ಲಿ ತಮಿಳು ದೇಶ ಮಾಡಬೇಕು ಅಂತ, ಅಲ್ಲೂ ತಮಿಳರು ಜಾಸ್ತಿ ಇದ್ದಾರೆ. ಮಾಡಿದಾಗ LTT ಅಂತ, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಏಲಮ್ ಅಂತ, ತಮಿಳು ದೇಶಕ್ಕೋಸ್ಕರ ಈ ತಮಿಳರು ಹೋರಾಟ ಮಾಡೋದಕ್ಕೆ ಅವರು ಒಂದು ಸೈನ್ಯಕ್ಕೆ ಒಂದು ಹೆಸರು ಇಟ್ಕೋತಾರೆ. ಇಂಥ ತಮಿಳರು ಇದು ಮಾಡೋಕ್ಕೋಸ್ಕರ ಶಾಂತಿ ಸ್ಥಾಪನೆ ಮಾಡ್ತೀವಿ ಅಂತ ರಾಜೀವ್ ಗಾಂಧಿ ಅಪ್ರಬುದ್ಧ, ಇದು ಬ್ರೈನ್ ಮೆಚ್ಯೂರ್ ಇಲ್ಲದೆ ಇರತಕ್ಕಂಥ ಒಪ್ಪಂದ ಮಾಡ್ಕೋತಾರೆ. ಏನು ಅಂತಂದರೆ, ನಾವು ನಿಮಗೆ ಶಾಂತಿ ಒದಗಿಸ್ಕೊಡ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೈನ್ಯನ ಕಳಿಸ್ತೀವಿ ಅಂತ. ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂದ್ಬಿಟ್ಟು IPKF ಅಂದ್ಬಿಟ್ಟು ಈ ರಾಜೀವ್ ಗಾಂಧಿ ಏನು ಮಾಡ್ತಾರೆ, ಒಂದು ಸೈನ್ಯದ ತುಕಡಿಯನ್ನು ಕಳಿಸ್ತಾರೆ. ಈ ಸೈನ್ಯ ಕಳಿಸಿದ್ರೆ ಏನಾಗುತ್ತೆ, ಇವರು ಅಲ್ಲಿರೋ ತಮಿಳರ ಮೇಲೆ ಯುದ್ಧ ಮಾಡ್ತಾರೆ. ನೋಡಿ, ನಮ್ಮದೇ ದೇಶ, ನಮ್ಮ ವಿಶ್ವಾಸ, ನಮ್ಮ ಭಕ್ತಿ, ನಮ್ಮ ಭಯ, ನಮ್ಮ ಧರ್ಮ, ನಮ್ಮ ನಂಬಿಕೆಗಳ ಮೇಲೆ ಯುದ್ಧ ಮಾಡ್ತಾರೆ ಇವರು. ಯುದ್ಧ ಮಾಡಿದಾಗ ಏನಾಗುತ್ತೆ, ಅಲ್ಲಿರೋ ತಮಿಳರು ಸಾಯ್ತಾರೆ. ತಮಿಳರು ಸಾತ್ರೆ ಏನಾಗುತ್ತೆ, ಟೈಗರ್ ಪ್ರಭಾಕರ್ ಅಂದ್ಬಿಟ್ಟು, ವೇಲುಬಿಳ್ಳೆ ಪ್ರಭಾಕರನ್ ಅಂದ್ಬಿಟ್ಟು ಅವನು ಕೊಲೆ, ಅನಂತರ ಕೊಲೆ ಆಗುತ್ತೆ, ಒಂದು ಇದಾಗುತ್ತೆ. ಅವ್ರು ರೊಚ್ಚಿಗೆದ್ದು ಬಿಡ್ತಾರೆ. ರೊಚ್ಚಿಗೆದ್ದರೆ ಏನಾಗುತ್ತೆ, ಇದೇ ರಾಜೀವ್ ಗಾಂಧಿ ಅಲ್ಲಿ ಹೋಗ್ತಾರೆ ದೇಶಕ್ಕೆ, ಅಲ್ಲಿ ಗಾರ್ಡ್ ಆಫ್ ಆನರ್ ತೊಗೋತಾ ಇರ್ತಾರೆ. ಅಂದರೆ ಒಂದು ಮರ್ಯಾದೆ ಸೈನ್ಯಕ್ಕೆ ಇದು ಮಾಡಿ. ಒಬ್ಬ ಸೈನಿಕ ಬಂದೂಕನ್ನು ಉಲ್ಟಾ ಮಾಡಿ ಹೊಡಿತಾನೆ ರಾಜೀವ್ ಗಾಂಧಿಗೆ. ನಾವು ನೋಡ್ಬೋದು, ಇವಾಗಲೂ ಸಿಗತ್ತದು ವಿಡಿಯೋ ನೋಡಿದ್ರೆ, ನಾವು ಕೇಳಬೇಕು ಅದನ್ನು. ರಾಜೀವ್ ಗಾಂಧಿ ಶ್ರೀಲಂಕಾದಲ್ಲಿ ಗನ್ ತಗೊಂಡು ಹೊಡಿಸಿದ್ದು ವಿಡಿಯೋ ಹಾಕಿ ಅಂತಂದರೆ ಗೂಗಲಲ್ಲಿ ಬರುತ್ತೆ, ಸರ್ಚ್ ಮಾಡಿ ಎಲ್ಲರೂ ನೋಡಿ ಅದನ್ನು. ಯಾಕೆಂದರೆ ಹಿಸ್ಟ್ರಿ, ನಿಜವಾದ ಹಿಸ್ಟ್ರಿ ತಿಳ್ಕೋಬೇಕು ಅನ್ನೋರು ಕಾಯಿನೇ ಎರಡು ಭಾಗಗಳು ನೋಡಿದ್ರೆ ಮಾತ್ರ ಕಾಯಿನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಬರೀ ಹೆಡ್ ನೋಡಿದ್ರೆ ಡೂಪ್ಲಿಕೇಟ್ ಕಾಯಿನ್ ಅಂತೀವಿ, ಬರೀ ಟೈಲ್ ನೋಡಿದ್ರೆ ಡೂಪ್ಲಿಕೇಟ್ ಕಾಯಿನ್ ಅಂತೀವಿ. ಹಾಗೆ ಹಿಸ್ಟ್ರಿ ನಾವು ನೋಡಬೇಕು, ಹಿಸ್ಟ್ರಿನ ಅರ್ಥ ಮಾಡ್ಕೋಬೇಕು ಅಂದರೆ ಎರಡೂ ಮುಖಗಳನ್ನ ಅಥವಾ ಎಷ್ಟು ಮುಖಗಳಿರುತ್ತೆ ಅಷ್ಟನ್ನೂ ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಇದಕ್ಕೊಂದು ಉದಾಹರಣೆ ಹೇಳ್ತಿರ್ತೀನಿ ನಾನು. ಕುರುಡರು ಆನೆ ಮುಟ್ಟಿದಾಗೆ, ಒಬ್ಬ ಕುರುಡ ಹೊಟ್ಟೆ ಮುಟ್ಬಿಟ್ಟು ಗೋಡೆ ಇದ್ದಂಗಿದೆ ಅಂತಾನೆ, ಒಬ್ಬ ಕುರುಡ ಕಾಲು ಮುಟ್ಬಿಟ್ಟು ಕಂಬ ಇದ್ದಂಗಿದೆ ಆನೆ ಅಂತಾನೆ, ಇನ್ನೊಬ್ಬ ಕುರುಡ ಸೊಂಡ್ಲು ಮುಟ್ಬಿಟ್ಟು ಬಾಳೆ ಗಿಡ ಇದ್ದಂಗಿದೆ ಅಂತಾನೆ, ಇನ್ನೊಬ್ಬ ಕುರುಡ ಕಿವಿ ಮುಟ್ಬಿಟ್ಟು ಮರ ಇದ್ದಂಗಿದೆ ಅಂತಾನೆ, ಇನ್ನೊಬ್ಬ ಕುರುಡ ಬಾಲ ಮುಟ್ಬಿಟ್ಟು ಹಾವು ಇದ್ದಂಗಿದೆ ಅಂತಾನೆ, ಇನ್ನೊಬ್ಬ ಕುರುಡ ಕೋರೆ ಹಲ್ಲು ಮುಟ್ಬಿಟ್ಟು ಕತ್ತಿ ಇದ್ದಂಗಿದೆ ಅಂತಾನೆ. ಯಾವ್ದು ಹಾಗಾದ್ರೆ ಆನೆ? ಕಣ್ಣು ಬಿಟ್ಟು ನೋಡಬೇಕು ನಾವು, ಇವೆಲ್ಲ ಸೇರಿಸಿದ್ದಾನೆ. ಹಾಗೆ ಹಿಸ್ಟ್ರಿ ನೋಡಬೇಕು ಅಂತಂದರೆ ಎಲ್ಲ ಆ್ಯಂಗಲಿಂದ ನೋಡಬೇಕು. ಎಲ್ಲ ಆ್ಯಂಗಲಿಂದ ನೋಡಿದಾಗ ರಾಜೀವ್ ಗಾಂಧಿ ಮಾಡಿದ ಸರಿನಾ ಅನ್ನೋ ಪ್ರಶ್ನೆ ಬಂದಾಗ 100% ತಪ್ಪು.